ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮಾಡುವುದು ಹೇಗೆ ಎಂದು ಹೇಳಿಕೊಡ್ತೀನಿ. ಜೋಳದ ಹಿಟ್ಟನ್ನ ಅದನ್ನ ಸರಿಯಾಗಿ ಸಾನ್ಸ್ಕೊರಿ. ಇವಾಗ ಏನೈತಲ್ಲ ಕಾಸಾಗಿ ಇಟ್ಟಿದ್ದು ಬಿಸಿನೀರು ತೊಗೊಂಡ ಹಿಟ್ಟಿನಾಗ ಹಾಕೋದು. ತೆವಿನೂ ನಾನು ಬಿಸಿ ಮಾಡೋಕೆ ಈಗ ಇಡಾಕತ್ತೀನಿ. ಇನ್ನೇನೈತಲ್ಲ ಇದೆಲ್ಲ ಬಾಳೆ ಮಾಡ್ಕೊಂಡು ಒಂದು ಸ್ವಲ್ಪ ರೊಟ್ಟಿ ಹಿಟ್ಟು ಬಡಿಯಾಕಂತ ಇಟ್ಟು ಆ ಬಿಸಿನೀರು ಏನೈತಲ್ಲಪ್ಪ ಆ ಬಿಸಿನೀರು ತೊಗೊಂಡು ಈಗ ಹಿಟ್ಟಿನಾಗ ಹಾಕ್ತೀನಿ. ಇದೊಂದು ಟ್ರಿಕ್ ನೋಡ್ರಪ್ಪ, ರೊಟ್ಟಿ ಮಾಡುವಾಗ ಚಲೋ ತಿಂಗ್ ರೊಟ್ಟಿ ಬರ್ಬೇಕಂದ್ರೆ ಹೊಸ ಜೋಳ ಇದ್ದವಂದ್ರೆ ಜಿಗಿಟ ಜಾಸ್ತಿ ಇರ್ತೈತಿ, ಅಂದ್ರೆ ಅಂಟುಗಳದು ಜಾಸ್ತಿ ಇರ್ತೈತಿ. ಹಳೆ ಜೋಳ ಇದ್ದು ಅಂದ್ರೆ ಅಂಟು ಇರ್ತೈತಲ್ಲ ಏನ ಕಮ್ಮಿ ಇರ್ತೈತಿ, ಅಂಟ್ಕೋದೇನ ಕಮ್ಮಿ ಇರ್ತೈತಿ. ಅವಾಗ ನಾವು ಏನು ಮಾಡ್ಬೇಕಂದ್ರೆ ಹೊಸ ಜೋಳ ಇತ್ತಂದ್ರೆ ನಾವು ಏನು ಮಾಡಬೇಕು, ನೀರು ಸ್ವಲ್ಪ ತೊಗೋಬೇಕು, ಅಂದರೆ ಬಿಸಿ ನೀರು ಸ್ವಲ್ಪನ ಹಾಕಬೇಕು. ಯಾಕಂದ್ರೆ ಜಿಗಿಟ ಜಾಸ್ತಿ ಇರ್ತಾವೆ. ಇನ್ಮೇಲೆ ಮತ್ತು ಹಳೆ ಜೋಳದ ಏನರ ಹಿಟ್ಟು ಅಂದ್ರೆ ಹಿಟ್ಟೇನರ ಬಿಸ್ಕೊಂಬಂದಿದ್ರೆ ಅಂದ್ರೆ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಜಾಸ್ತಿ ಬಿಸಿನೀರು ಜಾಸ್ತಿ ಬಿಸಿನೀರು ಹಾಕಬೇಕು. ಯಾಕಂದರೆ ಇಲ್ಲ ಅದ್ರೊಳಗೆ ಜಿಗಿಟ ಒಂದು ಸ್ವಲ್ಪ ಕಮ್ಮಿ ಆಗಿರ್ತೈತಿ. ಅದಕ್ಕೆ ಅದ್ರ ಸಂಬಂಧನೂ ರೊಟ್ಟಿ ಒಮ್ಮೊಮ್ಮೆ ಕೆಡ್ತಾವೆ. ಒಮ್ಮೆ ಜಾಸ್ತಿ ಹಾಕಕ್ಕೆ ಹೋಗಿ ಕೆಡ್ತಾವೆ, ಒಮ್ಮೆ ಕಮ್ಮಿ ಹಾಕಕ್ಕೆ ಹೋಗಿ ಕೆಟ್ಟು ಬಿಡ್ತಾವೆ ರೊಟ್ಟಿ ಎಲ್ಲ. ಇದನ್ನ ಮೇನ ನಾವು ತಲೆಯಾಗ ಇಟ್ಕೋಬೇಕು. ಎಷ್ಟು ನೀವು ನುರಿಯಾಗಿ ಇದು ಮಾಡ್ತಿರಲ್ಲ ಅಂದ್ರೆ ನೀಟಾಗಿ ನಾದ್ಕೋತಿರಲ್ಲ ಅಷ್ಟು ರೊಟ್ಟಿ ಮತ್ತು ಮೆತ್ತಗೆ ಬರ್ತಾವೆ. ಇಲ್ಲ ಅಂದ್ರೆ ಮೆತ್ತಗೆ ಬರೋಂಗಿಲ್ಲ. ಅಂದ್ರೆ ನಮ್ಮ ಕಡೆ ಏನಂತಾರೆ ಹೊಡಿತಾವೆ, ಅಂದರೆ ಸೀಡ್ತಾವೆ ರೊಟ್ಟಿ ಮಾಡುವಾಗ. ಈ ಥರ ಆಗಬಾರ್ದು ಅಂದ್ರೆ ಫಸ್ಟ್ ಏನು ಮಾಡಬೇಕು, ನೀಟಾಗಿ ನಾವು ಈ ಥರ ನಾದ್ಕೋಬೇಕು. ಈ ಫಸ್ಟಿಗೆ ನಾದಿಟ್ಟಿದ್ದು ಬೇರೆ ಐತಿ, ಮತ್ತು ಈಗ ರೊಟ್ಟಿ ಮಾಡುವಾಗ ಮತ್ತೊಂದು ಸ್ವಲ್ಪ ನೀರು ತೊಗೊಂಡು ಎಷ್ಟು ನನಗೆ ಹೊಡ್ಯೋಕೆ ಎಷ್ಟು ಅಂದ್ರೆ ರೊಟ್ಟಿ ಮಾಡೋಕೆ ಎಷ್ಟು ನಂಗೆ ಮೆತ್ತಗೆ ಬೇಕಲ್ಲ ಅಷ್ಟು ಥರ ನಾನು ನೀರು ಹಚ್ಕೊಂಡು ಮತ್ತು ಏನು ಮಾಡಾಕತ್ತೀನಿ, ನಾದ್ಕೋಕತ್ತೀನಿ. ಈಗೇನು ಮಾಡ್ತೀನಿ, ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಹಾಕಿ ರೊಟ್ಟಿ ತೊಗೊಂಡು ಈ ಥರ ಸೈಡಿಗೆ ಏನಿರ್ತದಲ್ಲ ಕೈಯಾಗ ಹೊಳ್ಸ್ಕೋಬೇಕು ಫಸ್ಟಿಗೆ, ಅಂದರೆ ತಟ್ಕೋಬೇಕು ಸೈಡಿಂದ. ಆಮೇಲೆ ಹೊಡಿಬಾರ್ದಲ್ಲ, ಮೂಗು ಸೀಳಬಾರ್ದು ಅಂತಾರೆ ನಮ್ಮ ಕಡೆ ನೀಟಾಗಿ ಬಡ್ಕೊಂಡು ಅನ್ನೋದು ನಿಮ್ಗೆ ಸಿಲಿ ಅನ್ಸ್ಬಿಡೋದು. ನಮ್ಮ ಕಡೆ ಅಂತೂ ಹಿಂಗೆ ಮಾತಾಡ್ತಾರೆ ಬಡ್ಕೊಂಡು ಅಂತಂದು. ಅದಕ್ಕೆ ನೀಟಾಗಿ ಬಡ್ಕೊಂಡು ಏನು ಮಾಡಬೇಕು, ರೊಟ್ಟಿನ ಒಂದು ಏನೈತಿ ನಾ ಅಂತೂ ಮೇಲೆ ಮಾಡಾಕತ್ತೀನಿ. ಯಾಕಂದರೆ ಎಲ್ಲರೂ ಕೊಮ್ಮನಿಗೆ ಹೇಗೆ ಮಾಡ್ತಾರೋ ನನಗೆ ಕೊಮ್ಮನಿಗೆ ಹಂಗೆ ಮಾಡೋಕೆ ಬರೋಂಗಿಲ್ಲ. ಅದಕ್ಕೆ ನಾನು ಬರ್ಷನ್ ಕಟ್ಟಿ ಮೇಲೆ ಮಾಡ್ತೀನಿ. ಈಗೇನೈತಿ ಚಮಚ ತೊಗೊಂಡು ನಾನು ನೀಟಾಗಿ ಕೈ ಹಾಕಿ ತೊಗೊಂಡು ಏನು ಬಿಸಿ ಮಾಡೋಕ್ಕಿಟ್ಟಿನಿಲ್ಲ ತೆವಿ ಮೇಲೆ ಹಾಕಾಕತ್ತೀನಿ. ಹಾಗೆ ಈ ಹಿಟ್ಟು ನೀರು ಹಚ್ಚು ಅರ್ಬಿ ಅಂದ್ರೆ ಮೆತ್ತಂದ ಅರ್ಬಿ ತೊಗೊಂಡು ನೀರಾಗಿ ನೆನೆಸಿಟ್ಟಿದ್ದಿಲ್ಲ. ಆವಾಗ ಆ ಅರ್ಬಿನ ತೊಗೊಂಡು ಈಗ ಏನೈತಿ ಮೇಲೆ ರೊಟ್ಟಿ ಮೇಲೆ ನೀಟಾಗಿ ಹಚ್ಚಾಕತ್ತೀನಿ, ಒಂದು ಕಡೆನೂ ಬಿಡದಾಗ. ಯಾಕಂದ್ರೆ ಒಂದು ಸ್ವಲ್ಪ ಎಲ್ಲರ ಬಿಟ್ಟೆ ಅಂದ್ರೆ ಅದೇನಾಗ್ತೈತಿ, ಹಿಟ್ಟು ಕಾಣ್ತೈತಿ. ಎದ್ದು ಕಾಣ್ತೈತಿ ಅಂದರೆ ಹಿಟ್ಟು ಮೇಲೆ ಹಿಟ್ಟು ಹಚ್ಚಿ ಬೆಳೆದಿರ್ತಲ್ಲ ಅದೆಲ್ಲ ಹಿಟ್ಟೆಲ್ಲ ಉದುರಿ ಕೆಂಪು ಆಗ್ತಾವೆ ರೊಟ್ಟಿ. ಮತ್ತೊಂದು ತೊಗೋತೀನಿ ನೋಡಿರಿ, ನೀಟಾಗಿ ನೋಡ್ಕೋರಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ಹಿಟ್ಟನ್ನ ಅದು ಒಂದು ಇಲ್ಲ. ಈಗೇನೈತಿ ಹೊಸ ಜೋಳ ಮತ್ತು ಹಳಿದ ಜೋಳ ಇವೆರಡು ತಲೆ ಇಟ್ಕೊಂಡು ಮತ್ತು ನೀರು ಬಿಸಿ ನೀರು ಮತ್ತು ಹೆಚ್ಚಾಗಬೇಕು ಕಮ್ಮಿ ಆಗಬೇಕು ಇವೆರಡು ತಲೆಯಾಗಿ ಇಟ್ಕೊಂಡ್ರೆ ರೊಟ್ಟಿ ಅಂತೂ ನೀಟಾಗಿ ಬರ್ತಾವೆ. ಮತ್ತು ಹಿಂಗೆ ಒಬ್ಬೊಬ್ರಿಗೆ ನಮ್ಮ ಕತೆ ಹಿಂಗೆ ತಟ್ಟಕ್ಕೆ ಬರೋಂಗಿಲ್ಲ. ಅವ್ರೇನು ಮಾಡ್ತಾರೆ, ಲಟ್ಟಣಿಗೆ ತೊಗೊಂಡು ಅವ್ರೇನು ಮಾಡ್ತಾರೆ ಲಟ್ಟಿಸ್ತಾರೆ. ನಾವಂತರೂ ಈ ಥರ ಮಾಡ್ತೀವಿ. ಈಗ ಎಲ್ಲೆಲ್ಲಿ ಬೆಂದಿಲ್ಲಲ್ಲ ಒಂದು ರೌಂಡ್ ಹೊಳಸಿ ಹಾಕಿದ್ಮೇಲೆ ನೀಟಾಗಿ ಏನು ಮಾಡೋದು, ಸುಟ್ಟೈತೆ ಇಲ್ಲೋ ಅಂತಂದು ನೋಡ್ಕೊಂಡು ಬರೋಣಂತ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರ್ಯಾರಿಗೆ ನನ್ನ ಈ ರೊಟ್ಟಿ ಮಾಡೋದು ವಿಡಿಯೋ ಲೈಕ್ ಆಗೈತಿ, ಇಷ್ಟ ಆಗೈತಿ, ಅವರೆಲ್ಲನೂ ಲೈಕ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಹಂಗೆ ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಚಲೋ ತಿಂಗ್ ಬಂದೈತೆ ಅಂದ್ಕೊಂಡೀನಿ. ಯಾಕಂದ್ರೆ ಉತ್ತರ ಕರ್ನಾಟಕ ಮಂದಿ ನಮ್ಗೆ, ಯಾಕಂದರೆ ಎರಡೂ ಭಾಷೆನೂ ಒಂಥರ ಮಿಂಗಲ್ ಆಗ್ತಾವೆ. ಆ ಕಡೆ ಈಗ ಎಲ್ಲ ಯೂಟ್ಯೂಬ್ ನೋಡಿ ನಮಗೇನು ಆಗ್ತೈತಿ, ಬೆಂಗಳೂರು ಭಾಷೆ ಮಾತಾಡೋ ಥರ ಮಾತಾಡ್ದಂಗೆ ಆಗ್ತೈತಿ. ತಿಂಗ್ ಮಾಡಿರಿ, ಮಸ್ತ್ ಹಂಗೆ ತಿನ್ನಿರಿ. ಯಾರ್ಯಾರೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ.
ಹಾಗಾಗಿ ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿನ ಬೆಳೆಸ್ರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.